ಪತ್ನಿಯ ಶೀಲ ಶಂಕಿಸಿ ಶೆಡ್ನಲ್ಲಿ ಚಿತ್ರಹಿಂಸೆ ಕೊಟ್ಟ ಪೊಲೀಸಪ್ಪ. ಜನರಿಗೆ ನ್ಯಾಯ ಕೊಡಿಸಬೇಕಿದ್ದ ಪೊಲೀಸಪ್ಪ ಮದುವೆಯಾದ ಹೆಂಡತಿಯ ಶೀಲ ಶಂಕಿಸಿ ಶೆಡ್ನಲ್ಲಿ ಕೂಡಿಟ್ಟು ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲದೆ ಮನಸ್ಸು ಇಚ್ಛೆ ಮೈ ಮೇಲೆ ಬರೆ ಎಳೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನನ್ನ ಪತಿ ನನಗೆ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ದಾನೆ ಎಂದು ನೊಂದ ಪತ್ನಿ ಪ್ರತಿಮಾ ಹೇಳಿದ್ಲು. ಶುಕ್ರವಾರ ಸಂಜೆ ಬೆಳಗಾವಿಯ ಜಿಲ್ಲಾಸ್ಪತ್ರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ನಮ್ಮ ಮದುವೆಯಾಗಿ 10 ವರ್ಷವಾಗಿದೆ. ನನ್ನ ಪತಿ ವಿಜಯಪುರ ಜಿಲ್ಲೆಯ ತಿಕೋಟಾದಲ್ಲಿ ಪೊಲೀಸ್ ಠಾಣೆಯಲ್ಲಿದ್ದಾನೆ. ಕಳೆದ 2 ತಿಂಗಳಿನಿಂದ ನನಗೆ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಅವನ ಮೇಲೆ ಕ್ರಮ ಜರುಗಿಸಬೇಕು ಎಂದು ಸುದ್ದಿಗಾರರ ಮುಂದೆ ಒತ್ತಾಯಿಸಿದ್ದಾರೆ. ನನ್ನ ಗಂಡ 2 ತಿಂಗಳಾಯ್ತು ರೀ ಟಾರ್ಚರ್ ಮಾಡ್ತಾನ್ರಿ ಸರ್. ಬರೀ ಹೊಡಿತಾನ್ರಿ, ತಲೆ ಹೊಡೆದ್ರಿ, ಮತ್ತು ಬರೀ ಕೊಟ್ರಿ. ಅದಾಗೋದಲ್ದ ಮತ್ತು ನಮ್ಮ ನಾದ್ನೀರ ಸಕರ ದಿನಾಲೂ ಜೀವ ಇರ್ತಾರೆ ಸರ್. ಯಜಮಾನ್ರು ಪೊಲೀಸ್ ಅದಾರ ಸರ್ ತಿಕೋಟ ಸ್ಟೇಷನ್ಗೆ ರೀ. ಏನಿಲ್ಲ ಬರೀ ಸಂಶಯ ಮಾಡ್ತಾರೆ ಸರ್. ಸಂಶಯ ಮಾಡೋದ್ರಿ ಒಟ್ಟು ಅಷ್ಟು ಕಾಡ್ತಾರೆ ನೋಡ್ರಿ ಸರ್. ಮದುವೆಗೆ 10 ವರ್ಷ ಆಯ್ತು ಸರ್. ಇದು ಚೇತ್ರಲಿ ಚಮಚರಿ ಸುಟ್ಟಾರಿ ಕಟ್ತಾರಲಿ ರೀ. ಈಗ 2 ತಿಂಗಳಾಯ್ತು ಟಾರ್ಚರ್ ಕೊಡತ್ತಾರ ಸರ್ ಭಾಳ ರೀ. ಈಗ 15 ದಿವಸದಿಂದ ಇದು ಬರೀ ಕೊಟ್ಟಾರ ಸರ್. ಕಂಪ್ಲೇಂಟ್ ಕೊಟ್ಟಿದ್ದು ಸರ್. ಕಂಪ್ಲೇಂಟ್ ಕೊಟ್ಟಿಲ್ರಿ, ಮನೇಲಿ ಕೂಡ ಹಾಕ್ಯಾರ್ರಿ. ನಾನು ಹೊರಗೆ ಬಿಟ್ಟಿದ್ರಿ. ಎಲ್ರಿ ಫೋನ್ ಮಾಡ್ತಾಳಂತಂದು ನನಗೆ ಒಟ್ಟು ಕವಲೆ ಮಾಡ್ಕೊತದ ಸರ್. ಯಾವ ವಿಷಯಕ್ಕೆ ಏನಿದೆ ಬರೀ ಸಂಶಯ ಮಾಡೋದ್ರಿ. ಯಾರು ನೋಡ್ದು ಇಲ್ಲಿ ನೋಡ್ದು ಆ ಕಡೆಗೆ ನೋಡ್ತಿ ಈ ಕಡೆಗೆ ನೋಡ್ತಿ ಇದೆ ಸರ್. ಈಗ ಜಾಸ್ತಿ ಆಗೈತೆ ರೀ. ಈಗ 2 ತಿಂಗಳ ಚಾಲು ಆಗೈತೆ ರೀ ಸರ್. ಮಕ್ಕಳು ಅದಾರ 3 ಜನ ಅದಾರ. ಒಬ್ಬ ಹುಡುಗ ಅದಾನ್ರಿ, 2 ಜನ ಹುಡುಗಿಯರು ಅದಾರ ಸರ್. ಹ್ಞೂ ರೀ ಸರ್. ಹೊಲ್ದಾನ ಮನೆಯಲ್ಲಿ ಕೂಡ ಹಾಕಿದಾರೆ ಸರ್. ಏನು ಫೋನ್ ಊಟ ಅದು ಸ್ವಲ್ಪ ಅಷ್ಟಾಗಿ ಕೊಡ್ತಾರ್ರಿ, ಜಾಸ್ತಿನ ಮಾಡ್ಕೊಡ್ಲಾತಿದ್ರಿ. ಭಾಳ ಹಿಂಸೆ ಕೊಟ್ಟಾರ. ಚಿತ್ರ ಹಿಂಸೆ ಕೊಡಕತ್ತಾರ್ರಿ ಅವ್ರು. ನಮ್ಮ ನಾದ್ನಿಯರ ಸಕಟ ಅವ್ರ ಸಕಟ ನಿನ್ನ ಬಾಯಾಗ ಅರಿಬಿತ್ತು ನಿನ್ನ ಕೊಲ್ತನು, ನಿನ್ನ ಇಲ್ಲ ಅನಿಸ್ತನು, ನೀ ಏಡಿ ಓಡಿ ಹೇಳ್ತನು ತುಂಬ ಛತ್ತಕ ಬರೀ ಹೊಲ್ದಾಗ ಕಾಡಿಸ್ತಾರ್ರಿ. ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮಗೀಗ ಗೊತ್ತ್ರಿ, ಆದ ಬಳಕ ಗೊತ್ತ್ರಿ ನಮಗೆ. ಹಾಂ, ಮನ್ಯಾಗ ಕೂಡ ಹಾಕಿರಿ ಅವ್ರನ್ನ. ಮನ್ಯಾಗ ಕೂಡ ಹಾಕಿರಿ. ಇವರು ಹೋಗಿರ್ರಿ ಒಮ್ಮೆ. ಇವ್ರು ನೋಡಕ್ಕೆ ಬಿಡಲಿಲ್ಲ ಅವರು. ಈಗ 2 ತಿಂಗಳು ಹತ್ರ ಹಂಗಾಗಿ ಹೊರಗೆ ಬಿಟ್ಟಿಲ್ಲ ಅವರು. ಫೋನ್ ಕಸ್ಕೊಂಡು ಸ್ವಿಚ್ ಆಫ್ ಮಾಡ್ಯಾರ ಅವರು. ನಮ್ಮ ಹೆಸರು ಗೀತಾ ಅನ್ನಸಪ್ಪುಜಿ ಬರ್ರಿ ಅಂತೇಳಿ ಹೋದ್ರಿ ಅಲ್ಲಿ ಮನೆಗೆ. ಇವ್ರ ತಾಯಿಯವ್ರನ್ನ ಕರ್ಕೊಂಡ ಹೋಗ್ಬಿಡ್ಲ 15-20 ಮಂದಿ ಅದ್ರ ಹುಡುಗಿನ ತಂದು ತೋರ್ಸೋಣ ಹಿಂಗೆ ಯಾಕೆ ಮಾಡೀರಿ ಅಂತ ಕೇಳಿ. ಇಲ್ಲ ನಾನು ಏನು ಚಂದ ಕಾಣ್ತೋಣ ಹಂಗೆ ಮಾಡೀನಿ ತಂದ. ಚಂದ ಕಾಣೋದಲ್ಲ, ಸುಡು ಪರ್ಮಿಷನ್ ಇತ್ತಾನೆ ಅಂತ ಕೇಳಿ. ಕೇಳಿದ್ಕೊಳ್ಳ 20 ಮಂದಿಯಲ್ಲಿ ಏನಂದ್ರು, ನಮ್ಮ ಅತ್ತೆನ ಬಿಡ್ಯಾಕೆ ಬರಾಕತ್ರ, ನನಗೂ ಬಡಿಯಾಕೆ ಬರಾಕತ್ರು. ಇದು ಬೇಡ ಅದ ಹಿರಿತಾನ ಬೇರೆ ಕತ್ತವನ್ನ ಕುಡ್ಸೋಣ ಅಂತೇಳಿ ಬಿಟ್ಕೊಟ್ಟ ಬೈನ್ರಿ. ನಾ ಬಂದ ನಂತರ ನಾನು ಫೋನ್ ಎತ್ತಲಿಲ್ಲ. ಹೊಳ್ಳಿ ಫೋನ್ ಹಚ್ಚಿರು. ಹತ್ತಲಿಲ್ಲ. 15-20 ದಿವಸ ಆಯ್ತು. ನಾ ಹೋಗಿ ಬಂದ್ರಿ. ಮತ್ತೆ ಹೊಳಿದನ ಆಟ ಮಾಡಿ ಅಂತ. ಅವಾಗ ಇದನ್ನು ಅದೇನು MLC ಅಂತ ಆಗೈತೆ ರೀ. ಏನೋ ಮೇಲೆ ಕೇಸ್ ಪ್ರೊವಿಷನ್ ಆಗಬೇಕು. ಅವ್ರು ಪೊಲೀಸ್ ಕೆಲಸ ಮಾಡ್ತಾರೆ. ಹ್ಞೂ ರೀ. ಈ ಮಾನ್ಯ ಹುಡುಗಿ ಬಂದಿತ್ತು ರಾತ್ರಿ ದಿವಸ 5 ಗಂಟೆಗೆ ಫೋನ್ ಹಚ್ಚಿದ್ರಿ. ಮಿಷನ್ ಕೇಸ್ ಕೊಟ್ಟೆ ನಾನು. ಎಲ್ಲಿ ಹೋಗ್ರಿ ನೋಡಕ್ಕೆ ಬರ್ತೈತೆ ಅಂತ ನಮ್ಗೆ ಹೇಳ್ತಾನೆ. ಹ್ಞೂ, ಧಮಕಿ ಆಗ್ತಾನೆ ಸರ್. ಕೇಳಿಲ್ಲ ಸರ್, ಯಾಕೆ ಹಿಂಗೆ ಯಾಕೆ ಮಾಡಿದ ಅಂತ ಕೇಳಿ. ಅವ್ರೆ ಅವ್ರ ಯಜಮಾನ್ರು ಇದನ್ನಾರಲಿ. ಮತ್ತೆ ಅವ್ರು ಬರಲಿ, ಊರು ಹಿರಿಯಾರು ಬರಲಿ. ಊರು ಹಾಂ ಸಂಶಯಕಾರನ್ರಿ. ಅದು ಸಂಶಯಕಾರನ ಹಿಂಗೆಲ್ಲ ಮಾಡ್ಯಾನ್ರಿ. ಎಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ನಾವು ಇದ ದವಾಖಾನೆ ಬಂದು MLC ಮಾಡಿಸೈತಿ. ಬಸ್ನಾಗ ಬಂದಾರಪ್ಪ. ಸಾಯಂಕಾಲ 6 ಗಂಟೆದಿಂದ ಬೆಳಗ್ಗೆ ಪಾಸ್ಗೆ ಬಂದ. ಹ್ಞೂ, ಜನದ ರಕ್ಷಣೆ ಮಾಡೋದೋಗಿ ತಾನು ಮನ್ಯಾಗ ರಕ್ಷಣೆ ಇಲ್ಲ. ಅವ್ನು ಕಂಪ್ಲೇಂಟ್ ಮಾಡ್ತೀವಿ ಸರ್. ಅಣ್ಣ ಸಾಬ್ ಹಾಲಪ್ಪ ಪೂಜಾರಿ.